ನನ್ನ ಹೆಸರು ಫಣೀಂದ್ರ ಅಂತ. ಬೆಂಗಳೂರಿಂದ ಬಂದಿದ್ದೀವಿ, ಕರ್ನಾಟಕದಿಂದ. ಇವ್ರ ಹೆಸರು ರೋಹಿತ್ ರೈನಾಜಿ ಅಂತ ಹೇಳಿ. ಇವರು ಸ್ಥಳೀಯ ಕಾಶ್ಮೀರನವರು, ಕಾಶ್ಮೀರ ಪಂಡಿತರು. ಈ ರೀತಿ ಅನೇಕ ಪ್ರಾಚೀನವಾದಂಥ ದೇವಸ್ಥಾನಗಳನ್ನ ಪುನರ್ ನಿರ್ಮಾಣ ಮಾಡೋದಕ್ಕೆ ಅವರು ಭಾಳ ಸಹಾಯ ಮಾಡ್ತಿದ್ದಾರೆ. ಇದೇ ಥರ ಕಾಶ್ಮೀರ ಅಂದರೆ ಮಧ್ಯ ಕಾಶ್ಮೀರ ಅಂತ ಹೇಳ್ತಾರೆ. ಅಲ್ಲಿ ಬಡ್ಗಾಮ್ ಡಿಸ್ಟಿಕ್, ಅಲ್ಲಿ ಬೀರ್ವಾ ಅಂತ ಒಂದು ಜಾಗ, ಭೈರವ ಕೇವ್ ಅಂತ ಇದೆ. ಇದೊಂದು ಬೆಟ್ಟ ನೋಡ್ಬೋದು, ಬೆಟ್ಟ ಎಲ್ಲ ನೋಡ್ಬೋದು. ಇದು ಯಾವ ಜಾಗ ಅಂದರೆ ಅಭಿನವ ಗುಪ್ತ ಅವರು 1100 ವರ್ಷದ ಕೆಳಗಡೆ ಇರ್ತಕ್ಕಂಥ ಇಲ್ಲಿ ಮಹಾನ್ ಋಷಿಗಳವರು, ಬಹಳ ಒಂದು ಆಧ್ಯಾತ್ಮಿಕ ವ್ಯಕ್ತಿಗಳು. ಅಭಿನವ ಗುಪ್ತ ಅವರು ಇದ್ದಂಥ ಜಾಗ. ಇಲ್ಲಿ ಇನ್ನೊಂದು ಮಹತ್ವ ಏನಂದರೆ, ಅವರು 1200 ಭೈರವರ ಜೊತೆ ಅಂತರ್ಗತ ಆದಂಥ ಜಾಗ ಇದು. ಅಂತರ್ಗತ ಏನಂದರೆ, ಶಂಕರಾಚಾರ್ಯರು ಹೇಗೆ ಕೇದಾರ್ನಾಥಲ್ಲಿ ಅವರು ಅಂತರ್ಗತ ಆದರು, ಅದೇ ರೀತಿ 1200 ಭೈರವರು ಆ ಸಂತರ ಜೊತೆ ಇಲ್ಲಿ ಅಂತರ್ಗತ ಆದಂಥ ಜಾಗ ಈ ಒಂದು ಸ್ಥಳ. ಈ ಸ್ಥಳವನ್ನು ನಾವು ತೋರಿಸ್ತಾ ಇದ್ದೀವಿ. ಇದು ಮತ್ತೆ ನೋಡಿ ಭೈರವ ಕೇವ್ ಬೀರ್ವಾ ಅಂತ ಹೇಳಿ. ಮತ್ತು ಇದು ನಾಥ ಪಂಥ ಅಂತ ಹೇಳ್ತೀವಿ. ಈಗ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ನಾಥ ಪಂಥಕ್ಕೆ ಸೇರಿದಂಥವ್ರು. ನಮ್ಮ ಕರ್ನಾಟಕದಲ್ಲಿ ಆದಿಚುಂಚನಗಿರಿ ಮಠ ಏನಿದೆ ಅದು ಕೂಡ ನಾಥ ಪಂಥಕ್ಕೆ ಸೇರಿದಂಥ ಮಠ. ಅದೇ ಪರಂಪರೆ ಇಲ್ಲಿರ್ತಕ್ಕಂಥ ಒಂದು ತೀರ್ಥಕ್ಷೇತ್ರ. ಇದು ಮತ್ತೆ ಪುನರುತ್ಥಾನ ಆಗಬೇಕಂತೇಳಿ ಈ ಒಂದು ಮಾಡಿದ್ದಾರೆ. ಮೊದಲು ಇರಲಿಲ್ಲ ಈ ಥರ, ಈಗ ಇವರ ಒಂದು ಗುಂಪು ಸೇರಿ ಇಲ್ಲಿ ಮಾಡ್ತಾ ಇದೆ. ಇವರಿಗೆ ನಾವು ಬೆಂಬಲವನ್ನು ಕೊಡೋಣ. ನಮಸ್ತೆ.